ನಮ್ಮೂರಿನ ಕೆರೆಗಳನ್ನು ನಾವೇ ಉಳಿಸಿಕೊಳ್ಳಬೇಕು ಎಂಬ ಘೋಷವಾಕ್ಯದಡಿ ಮಲೆನಾಡಿನಲ್ಲಿ ಕೆರೆ ಸಂರಕ್ಷಣೆಯ ಚಟುವಟಿಕೆಗಳು ನಡೆಯುತ್ತಿದ್ದು, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಹೊನ್ನೇಸರ ಗ್ರಾಮದಲ್ಲಿ ಕಳೆದ 12 ವರ್ಷಗಳಿಂದ ಮುಚ್ಚಿದ್ದ ವಿರೂಪಾಕ್ಷನ ಜಡ್ಡು ಕೆರೆಗೆ ಇದೀಗ ಜೀವಜಲ ತುಂಬಿ ನಳನಳಿಸುತ್ತಿದೆ. ಹೊನ್ನೇಸರದ ಚರಕ ಹಾಗೂ ಕವಿ ಕಾವ್ಯ ಟ್ರಸ್ಟ್ ವತಿಯಿಂದ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಸಹಕಾರದಲ್ಲಿ ಕೆರೆಗೆ ಜೀವಕಳೆ ನೀಡಲಾಗಿದೆ. ಇಲ್ಲಿನ ಮಹಿಳಾ ಶ್ರಮಜೀವಿಗಳು, ಗ್ರಾಮಸ್ಥರು ಬೆನ್ನೆಲುಬಾಗಿ ನಿಂತು ಕೆರೆಯನ್ನು ಪುನರುಜ್ಜೀವನಗೊಳಿಸಿದ್ದಾರೆ. ಇದರಿಂದ ಅಂತರ್ಜಲ ಸಂರಕ್ಷಣೆ ಹಾಗೂ ಸ್ಥಳೀಯ ಪರಿಸರದ ಸುಧಾರಣೆಗೆ ಸಹಕಾರಿಯಾಗಿದೆ. ಚರಕ ಸಂಸ್ಥೆಯ ಮಹಿಳೆಯರು ಹಾಗೂ ಗ್ರಾಮಸ್ಥರು ಕೆರೆ ಹಬ್ಬ ಆಚರಿಸಿ ವಿರೂಪಾಕ್ಷನ ಜಡ್ಡು ಕೆರೆಗೆ ಬಾಗಿನ ಅರ್ಪಿಸಿದರು. ಈ ವೇಳೆ ಚರಕ ಸಂಸ್ಥೆಯ ಅಧ್ಯಕ್ಷರಾದ ಮಹಾಲಕ್ಷ್ಮಿ, ರಂಗಕರ್ಮಿ ಹಾಗೂ ಚರಕ ಸಂಸ್ಥೆಯ ಮುಖ್ಯಸ್ಥ ಪ್ರಸನ್ನ, ರಮೇಶ್, ಪದ್ಮಶ್ರೀ ಉಪಸ್ಥಿತರಿದ್ದರು. ಬಳಿಕ ಹೆಗ್ಗೋಡಿನ ರಂಗಕರ್ಮಿ ವಿದ್ಯಾ ಅಕ್ಷರ, ತುಂಬಿದ ಕೆರೆಗೆ ಬಾಗಿನ ಅರ್ಪಿಸುವುದು ಒಂದು ಭಾವನಾತ್ಮಕ ಅನುಭವ, ಪ್ರಕೃತಿಯ ಆರಾಧನೆ ಮತ್ತು ಪ್ರಕೃತಿಯ ಮಹತ್ವವನ್ನು ಕಾಪಾಡುವುದು ನಮ್ಮೆಲ್ಲರ ಧರ್ಮ ಎಂದು ಹೇಳಿದರು. ಮೊದಲನೇ ಸಲ ನಮಗೆ ಪ್ರಕೃತಿ ಕೊಡೋದು ಎಲ್ಲವೂ, ಗೋವುಗಳಿಗೆ, ಮನುಷ್ಯರಿಗೆ ಎಲ್ಲದು. ಹಾಗಾಗಿ ವ್ಯಕ್ತಿ ಪೂಜೆ ಅಲ್ಲ, ಪ್ರಕೃತಿ ಪೂಜೆ ಮಾಡೋಣ. ಚರಕ ಸಂಸ್ಥೆ ಮುಖ್ಯಸ್ಥ ಪ್ರಸನ್ನ, ನಮ್ಮ ಹೊನ್ನೇಸರ ಗ್ರಾಮದ ವಿರೂಪಾಕ್ಷನ ಕೆರೆಯ ಉತ್ಸವವನ್ನು ಆಚರಿಸುತ್ತಿದ್ದೇವೆ. ಮಹಿಳೆಯರು ತುಂಬಿದ ಕೆರೆಗೆ ಬಾಗಿನ ಅರ್ಪಿಸುವುದರ ಮೂಲಕ ಸಂತಸ ಪಡುತ್ತಿದ್ದಾರೆ. ಮೂಲ ಪರಿಸರಕ್ಕೆ ಯಾವುದೇ ಹಾನಿಯಾಗದಂತೆ ಕೆರೆಯನ್ನು ಸಂರಕ್ಷಿಸಲಾಗಿದೆ ಎಂದು ಹೇಳಿದರು. ನೂರಾರು ರೀತಿಯ ಹಕ್ಕಿಗಳಲ್ಲಿ ವಾಸ ಮಾಡ್ತಾ ಇದೆ. ಅದನ್ನ ನೋಡಿದಾಗಲೆಲ್ಲ ನನಗೆ ಅತೀವ ಸಂತೋಷ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಸಿಕ್ಕುತ್ತೆ. ಎಲ್ಲ ಗ್ರಾಮಗಳಲ್ಲೂ ಈ ಕೆಲಸ ಆಗಲಿ ಅಂತ ನಾನು ಆಶಿಸ್ತೇನೆ. ಸ್ಥಳೀಯರಾದ ಶಂಕರ, ನಮ್ಮೂರಿನ ವಿರೂಪಾಕ್ಷನ ಕೆರೆ ಚರಕ ಸಂಸ್ಥೆಯ ಸಹಕಾರದಲ್ಲಿ ಯಶಸ್ವಿಯಾಗಿ ಹೂಳೆತ್ತಿ ಪುನರುಜ್ಜೀವನಗೊಳಿಸಲಾಗಿದೆ. ಎಲ್ಲರ ಸಹಕಾರದಿಂದ ಕೆರೆಗೆ ಜೀವಕಳೆ ಬಂದಿದೆ. ಇಂದು ಬಾಗಿನ ಅರ್ಪಿಸಿ ವಿರೂಪಾಕ್ಷನ ಕೆರೆಯಲ್ಲಿ ಕೆರೆ ಹಬ್ಬ ಆಚರಿಸುತ್ತಿರುವುದಾಗಿ ಹೇಳಿದರು. ಇದು ಕೇಳಿದ್ರೆ ಇಲ್ಲೆಲ್ಲ ತೋಟ, ಮನೆಗಳು, ಕುಡಿಯಕ್ಕೆ ನೀರು ಎಲ್ಲವೂ ಜನಿಗೆಲ್ಲ ರೀತಿಯಿಂದನೂ ನೀರು ಸಮೃದ್ಧಿ ಆಗುತ್ತೆ. ಎಲ್ಲ ಮಾಡೋದ್ರಿಂದ ಒಳ್ಳೊಳ್ಳೆ ಕಾರ್ಯಗಳನ್ನ ಇಲ್ಲಿ ಚರಕ ಸಂಸ್ಥೆ ಮಾಡ್ತಾ ಇದೆ. ಮತ್ತೋರ್ವ ಸ್ಥಳೀಯರಾದ ಸುಮಾ, ನರೇಗಾ ಯೋಜನೆಯ ಸಹಕಾರದಲ್ಲಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಲಾಗಿದೆ. ಅಂದು ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಕೆರೆ ಹೂಳೆತ್ತುವ ಕಾರ್ಯವನ್ನು ಕೇಂದ್ರ ಸರ್ಕಾರದ ಯೋಜನೆಯ ಮೂಲಕ ಮಾಡಲಾಯಿತು. ಎಲ್ಲರ ಸಹಕಾರ, ಶ್ರಮದಾನದಿಂದ ವಿರೂಪಾಕ್ಷನ ಜಡ್ಡು ಕೆರೆಗೆ ಹೊಸ ಕಳೆ ಬಂದಿದೆ ಎಂದು ಹೇಳಿದರು. ನಾನು ಪ್ರತಿ ವರ್ಷನೂ ಕೂಡ ಭಾಗಿಯಾಗ್ತಾ ಇದ್ದೇನೆ. ಈ ವರ್ಷನೂ ಕೂಡ ಬಂದಿದ್ದೇನೆ. ಇದು ಕೇಂದ್ರ ಸರ್ಕಾರದ ನರೇಗಾ ಯೋಜನೆಯಲ್ಲಿ ಕೂಡ ಈ ಕೆರೆಗೆ ಅಭಿವೃದ್ಧಿಯನ್ನು ನಾವು ಪಡಿಸಿದ್ದೇವೆ. ಇದಕ್ಕೆ ಚರಕದ ಕೋವಿಡ್ ಟೈಮಲ್ಲಿ ಚರಕ ಸಂಸ್ಥೆಗೆ ಕೆಲಸ ಇಲ್ಲದೆ ಇದ್ದಾಗ ಈ ಕೆಲಸದ ಆಳುಗಳನ್ನು ತೆಗೆದುಕೊಂಡು ನಾವು ಉದ್ಯೋಗ ಖಾತ್ರಿಯಡಿಯಲ್ಲಿ ಈ ಕೆರೆಯನ್ನು ನಾವು ಅಭಿವೃದ್ಧಿ ಪಡಿಸಿದ್ದೇವೆ.